ನಮಸ್ಕಾರ ವೀಕ್ಷಕರೇ. ಹೊಸ ವರ್ಷದ ಹಲವು ತಿಂಗಳುಗಳು ಕಳೆದು ಹೋಗಿದೆ. ಆದರೆ ಮೀನರಾಶಿಯವರೇ, ಈ ಆಗಸ್ಟ್ ತಿಂಗಳು ಕೇವಲ ಮತ್ತೊಂದು ತಿಂಗಳಲ್ಲ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಹಳೆಯ ಸಮಸ್ಯೆಗಳಿಗೆ ಉತ್ತರ ಸಿಗುವ ಮತ್ತು ಹೊಸ ದಾರಿಗಳು ತೆರೆದುಕೊಳ್ಳುವ ಮಹತ್ವದ ಸಮಯವಾಗಿದೆ. ಆದರೆ ಗ್ರಹಗಳ ಆಟದಲ್ಲಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಈ ತಿಂಗಳು ನಿಮಗೆ ಅನಿರೀಕ್ಷಿತ ಧನಲಾಭ ಕಾದಿದೆಯಾ ಅಥವಾ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆಯಾ? ನಿಮ್ಮ ಜೀವನದ ಅತಿ ದೊಡ್ಡ ಸವಾಲು ಮತ್ತು ಅದಕ್ಕೆ ಬೇಕಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಈ ವರ್ಷ ನಿಮ್ಮದಾಗಬೇಕಾದರೆ ಈ ಆಗಸ್ಟ್ ತಿಂಗಳನ್ನು ನೀವು ಹೇಗೆ ಗೆಲ್ಲಬೇಕು ಎನ್ನುವುದೇ ಈ ವಿಡಿಯೋದ ಸಾರಾಂಶ. ನಮಸ್ಕಾರ ಆತ್ಮೀಯ ಮೀನರಾಶಿಯವರೇ. ಗ್ರಹಗಳ ಬದಲಾವಣೆ ಮನುಷ್ಯನ ಜೀವನದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಅದರಲ್ಲೂ ಗುರುವಿನ ಆಧಿಪತ್ಯದಲ್ಲಿರುವ ಮೀನರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಗಳ ಮೂಟೆಯನ್ನೇ ಹೊತ್ತು ತಂದಿದೆ. ಈ ವಿಡಿಯೋದಲ್ಲಿ ನಿಮ್ಮ ವೃತ್ತಿ, ಕುಟುಂಬ, ಹಣಕಾಸು ಮತ್ತು ಆರೋಗ್ಯದ ಸಂಪೂರ್ಣ ವಾಸ್ತವಿಕ ವಿಶ್ಲೇಷಣೆ ಮಾಡಲಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಮೀನರಾಶಿಯ ಸ್ನೇಹಿತರೆ, ಮೊದಲನೆಯದಾಗಿ ನಿಮ್ಮ ವ್ಯಕ್ತಿತ್ವದ ಸಹಜ ಮತ್ತು ಅಸಹಜ ಗುಣಗಳ ಆಧಾರದ ಮೇಲೆ ಈ ತಿಂಗಳು ಹೇಗಿರಲಿದೆ ಎಂದು ನೋಡುವುದಾದರೆ, ನೀವು ಸ್ವತಃ ದ್ವಂದ್ವ ಸ್ವಭಾವದವರು. ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನು ಮಾಡುವ ಅತಿ ವೇಗವಾಗಿ ಯೋಚಿಸುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಆದರೆ ಇದೇ ಈ ತಿಂಗಳು ನಿಮ್ಮ ಈ ಗುಣವೇ ನಿಮಗೆ ಮುಳುವಾಗುವ ಸಾಧ್ಯತೆಯೂ ಇದೆ. ಯಾಕೆಂದರೆ ಈ ತಿಂಗಳು ಗ್ರಹಗಳ ಸ್ಥಾನಮಾನವು ನೀವು ಒಂದೇ ಕಡೆ ಗಮನ ಹರಿಸುವುದನ್ನು ಬಯಸುತ್ತಿದೆ. ನಿಮ್ಮ ಸಹಜ ಗುಣವಾದ ಹೊಂದಾಣಿಕೆ ಮನೋಭಾವ ನಿಮಗೆ ಕುಟುಂಬದಲ್ಲಿ ಗೆಲುವನ್ನು ತಂದುಕೊಟ್ಟರೆ, ನಿಮ್ಮ ಅಸಹಜ ಗುಣವಾದ ಅತಿಯಾದ ಯೋಚನೆ ಅಥವಾ ಓವರ್ ಥಿಂಕಿಂಗ್ ನಿಮಗೆ ಮಾನಸಿಕ ಒತ್ತಡವನ್ನು ತರಬಹುದು. ಆದ್ದರಿಂದ ಈ ತಿಂಗಳು ನಿಮ್ಮ ಅಸ್ಥಿರತೆಯನ್ನು ಬಿಟ್ಟು ಸ್ಥಿರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಈ ತಿಂಗಳಲ್ಲಿ ಸೂರ್ಯ, ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪರಿಣಾಮವನ್ನು ಬೀರಲಿದೆ. ವಿಶೇಷವಾಗಿ ಪಂಚಮ ಮತ್ತು 9ನೇ ಮನೆಯ ಪ್ರಭಾವದಿಂದಾಗಿ ದೈವಬಲ ನಿಮಗೆ ರಕ್ಷಣೆ ನೀಡಲಿದೆ. ವೃತ್ತಿ ಜೀವನ ಮತ್ತು ಕೆರಿಯರ್ ವಿಚಾರಕ್ಕೆ ಬರುವುದಾದರೆ, ಈ ತಿಂಗಳು ಮೀನರಾಶಿಯವರಿಗೆ ಹೊಸ ಭರವಸೆಯ ಕಿರಣವನ್ನು ಹೊತ್ತು ತಂದಿದೆ. ಯಾರು ಕಳೆದ ಕೆಲವು ತಿಂಗಳುಗಳಿಂದ ಕೆಲಸದಲ್ಲಿ ಅತೃಪ್ತಿಯನ್ನು ಹೊಂದಿದ್ದರೂ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದರೂ ಅಂಥವರಿಗೆ ಈ ತಿಂಗಳು ಒಂದು ಶುಭ ಸೂಚನೆಯಾಗಿದೆ. ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ನಿರೀಕ್ಷೆಯಲ್ಲಿರುವವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಆಗಸ್ಟ್ 20ರ ನಂತರ ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ನಿರುದ್ಯೋಗಿಗಳ ಪಾಡು ಏನು ಎಂದು ಹೇಳುವುದಾದರೆ, ಮೀನರಾಶಿಯವರೇ, ನಿರಾಶರಾಗಬೇಡಿ. ಈ ತಿಂಗಳು ನಿಮಗೆ ಭಾಗ್ಯದ ಬಾಗಿಲು ತೆರೆಯುವ ಸಮಯ. ವಿಶೇಷವಾಗಿ ಯಾರು IT ಕ್ಷೇತ್ರ, ಬ್ಯಾಂಕಿಂಗ್, ಮಾರ್ಕೆಟಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಹುಡುಕುತ್ತಿದ್ದೀರೋ ಅವರಿಗೆ ಈ ತಿಂಗಳು ಸಂದರ್ಶನ ಕರೆಗಳು ಬರುವ ಯೋಗವಿದೆ. ಆದರೆ ನೀವು ಸೋಮಾರಿತನವನ್ನು ಬಿಟ್ಟು ನಿಮ್ಮ ರೆಸ್ಯೂಮನ್ನು ಅಪ್ಡೇಟ್ ಮಾಡಿ ಸಕ್ರಿಯವಾಗಿ ಪ್ರಯತ್ನಿಸಬೇಕು. ಕೇವಲ ಅದೃಷ್ಟವನ್ನು ನಂಬಿ ಕೂರುವ ಸಮಯ ಇದಲ್ಲ. ನಿಮ್ಮ ಸ್ಕಿಲ್ ಅಥವಾ ಕೌಶಲ್ಯದ ಮೇಲೆ ನೀವು ನಂಬಿಕೆ ಇಡಬೇಕು. ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲದಾಯಕವಾಗಲಿದೆ. ನೀವೇನಾದರೂ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಹೋಗಬಹುದು. ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಆದರೆ ಚಿಲ್ಲರೆ ವ್ಯಾಪಾರಿಗಳಿಗೆ, ಬಟ್ಟೆ ವ್ಯಾಪಾರಿಗಳಿಗೆ ಮತ್ತು ಆಹಾರ ಉದ್ಯಮದಲ್ಲಿ ಇರುವವರಿಗೆ ಈ ತಿಂಗಳು ಲಾಭದಾಯಕವಾಗಿರಲಿದೆ. ಹೊಸ ಬಂಡವಾಳ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ಯಾರೋ ಹೇಳಿದರೆಂದು ಅಥವಾ ಸ್ನೇಹಿತರು ಮಾಡುತ್ತಿದ್ದಾರೆಂದು ನೀವು ಸಾಲ ಮಾಡಿ ಬಂಡವಾಳ ಹಾಕಲು ಹೋಗಬೇಡಿ. ಈ ತಿಂಗಳು ಹಣ ಬರುವ ದಾರಿಗಳು ಎಷ್ಟಿವೆಯೋ ಹಣ ಹೋಗುವ ದಾರಿಗಳು ಕೂಡ ಅಷ್ಟೇ ಇದೆ. ಹಾಗಾಗಿ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವುದು ಅನಿವಾರ್ಯ.
ಹಣಕಾಸಿನ ವಿಚಾರ ಮತ್ತು ಸಾಲಬಾಧೆಯ ಬಗ್ಗೆ ಮಾತನಾಡುವುದಾದರೆ ಮೀನರಾಶಿಯವರು ಈ ತಿಂಗಳು ಸ್ವಲ್ಪ ಸಮಾಧಾನ ತರಲಿದೆ. ಬಹಳ ದಿನಗಳಿಂದ ನೀವು ಕೊಟ್ಟ ಸಾಲ ವಾಪಸ್ ಬಾರದೆ ಒದ್ದಾಡುತ್ತಿದ್ದರೆ ಈ ತಿಂಗಳು ನೀವು ಗಟ್ಟಿಯಾಗಿ ಕೇಳುವ ಪ್ರಯತ್ನ ಮಾಡಿದರೆ ನಿಮ್ಮ ಹಣ ನಿಮ್ಮ ಕೈ ಸೇರುವ ಯೋಗವಿದೆ. ಆದರೆ ಹೊಸದಾಗಿ ಯಾರಿಗೂ ಸಾಲ ಕೊಡಲು ಹೋಗಬೇಡಿ, ಅದು ಮರಳಿ ಬರುವ ಸಾಧ್ಯತೆ ತೀರ ಕಡಿಮೆ. ಹಣ ಉಳಿತಾಯ ಮಾಡುವ ಮನಸ್ಸು ನಿಮಗಿದ್ದರೂ ಅನಿವಾರ್ಯ ಖರ್ಚುಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕುಟುಂಬ ಜೀವನ ಮತ್ತು ಸಂಬಂಧಗಳ ವಿಚಾರದಲ್ಲಿ ಗ್ರಹಗಳ ಆಟ ಜೋರಾಗಿದೆ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಇದು ಸಕಾಲ. ಮದುವೆ ಫಿಕ್ಸ್ ಆಗುವುದು, ನಿಶ್ಚಿತಾರ್ಥ ಅಥವಾ ನಾಮಕರಣದಂತಹ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ. ಆದರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಎಚ್ಚರಿಕೆಯ ನಡೆ ಅಗತ್ಯ. ಮೀನರಾಶಿಯವರು ಸಾಮಾನ್ಯವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ತರ್ಕ ಅಥವಾ ಲಾಜಿಕ್ ಮಾತನಾಡಲು ಇಷ್ಟಪಡುತ್ತಾರೆ. ಆದರೆ ಈ ತಿಂಗಳು ನಿಮ್ಮ ಸಂಗಾತಿ ನಿಮ್ಮಿಂದ ಪ್ರೀತಿ, ಸಾಂತ್ವನ ಮತ್ತು ಸಮಯವನ್ನು ಬಯಸುತ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಡುವುದು, ಹಳೆಯ ತಪ್ಪುಗಳನ್ನು ಎತ್ತಿಯಾಡುವುದು ಸಂಸಾರದಲ್ಲಿ ಬಿರುಕು ಮೂಡಿಸಬಹುದು. ವಿಶೇಷವಾಗಿ ಡೈವರ್ಸ್ ಕೇಸ್ ಅಥವಾ ವಿಚ್ಛೇದನದ ಹಂತದಲ್ಲಿರುವ ದಂಪತಿಗಳಿಗೆ ಈ ತಿಂಗಳು ರಾಜಿ ಸಂಧಾನದ ಅವಕಾಶಗಳು ಒದಗಿ ಬರಬಹುದು. ಕೋರ್ಟ್ ಮೆಟ್ಟಿಲೇರುವ ಮುನ್ನ ಹಿರಿಯರ ಸಮಕ್ಷಮದಲ್ಲಿ ಕುಳಿತು ಮಾತನಾಡಿದರೆ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿದೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ವಿದ್ಯಾಭ್ಯಾಸ ಮತ್ತು ವಿದೇಶ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರಿಗೆ ಈ ತಿಂಗಳು ಸುವರ್ಣಾವಕಾಶವನ್ನು ತರಲಿದೆ. ವೀಸಾ ಪ್ರಕ್ರಿಯೆಯಲ್ಲಿ ಆಗುತ್ತಿದ್ದ ವಿಳಂಬಗಳು ನಿವಾರಣೆಯಾಗಿ ವಿದೇಶಕ್ಕೆ ಹಾರುವ ನಿಮ್ಮ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ. ಆದರೆ ವಿದೇಶದಲ್ಲಿರುವ ವಿದ್ಯಾರ್ಥಿಗಳು ಅಲ್ಲಿನ ಕಾನೂನುಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಇಲ್ಲದಿದ್ದರೆ ಕಾನೂನು ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ. ಇನ್ನು ಮನೆಯಲ್ಲಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದಿನಲ್ಲಿ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ವಿಶಿಷ್ಟ ಸ್ಕಿಲ್ಗಳನ್ನು ಕಲಿಯಲು, ಉದಾಹರಣೆಗೆ ಕೋಡಿಂಗ್, ಸಂಗೀತ ಅಥವಾ ಹೊಸ ಭಾಷೆಯನ್ನು ಕಲಿಯಲು ಇದು ಅತ್ಯುತ್ತಮ ಸಮಯ. ಈ ತಿಂಗಳು ನೀವು ಕಲಿಯುವ ವಿದ್ಯೆ ಭವಿಷ್ಯದಲ್ಲಿ ನಿಮಗೆ ಅನ್ನ ನೀಡಲಿದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ಈ ತಿಂಗಳು ಸ್ವಲ್ಪ ಜಾಗೃತೆ ವಹಿಸಲೇಬೇಕು. ಮುಖ್ಯವಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಚರ್ಮದ ಅಲರ್ಜಿ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹವಾಮಾನ ಬದಲಾವಣೆಯಿಂದ ಶೀತ ಜ್ವರದಂತಹ ಸಮಸ್ಯೆಗಳು ಬಂದು ಹೋಗುತ್ತದೆ. ಆದರೆ ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ತಂದೆ ತಾಯಿಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ. ತಾಯಿಯವರಿಗೆ ಕೀಲು ನೋವು ಅಥವಾ BP ಸಂಬಂಧಿತ ಸಮಸ್ಯೆಗಳು ಉಲ್ಬಣಿಸಬಹುದು. ವಯೋವೃದ್ಧರಿಗೆ ಈ ತಿಂಗಳು ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ. ದೇವರ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಮನೆ ಕಟ್ಟುವ ಭಾಗ್ಯ ಮತ್ತು ಸೈಟ್ ತೆಗೆದುಕೊಳ್ಳುವ ಯೋಗದ ಬಗ್ಗೆ ನೋಡುವುದಾದರೆ ಈ ತಿಂಗಳು ಅಡಿಪಾಯ ಹಾಕಲು ಪ್ರಶಸ್ತವಾಗಿದೆ. ಬಹಳ ವರ್ಷಗಳಿಂದ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಸ್ವಂತ ಸೂರು ಹೊಂದುವ ಕನಸು ನನಸಾಗುವ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಡಲಿದ್ದೀರಿ. ಲೋನ್ ಸ್ಯಾಂಕ್ಷನ್ ಆಗುವುದು ಅಥವಾ ಕಡಿಮೆ ಬೆಲೆಗೆ ಸೈಟ್ ಸಿಗುವ ಯೋಗವಿದೆ. ವಾಹನ ಯೋಗ ಕೂಡ ಈ ತಿಂಗಳು ಪ್ರಬಲವಾಗಿದೆ. ಹಳೆಯ ವಾಹನವನ್ನು ಬದಲಿಸಿ ಹೊಸ ಕಾರು ಅಥವಾ ಹೊಸ ಬೈಕ್ ತೆಗೆದುಕೊಳ್ಳಲು ಬಯಸುವವರಿಗೆ ಗ್ರಹಗಳ ಬೆಂಬಲವಿದೆ. ಆದರೆ ವಾಹನ ಚಲಾಯಿಸುವಾಗ ವಿಶೇಷವಾಗಿ ರಾತ್ರಿ ವೇಳೆ ಅತಿ ಜಾಗೃತೆ ಅವಶ್ಯಕ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯದ ವಿಚಾರದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು. ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಈ ತಿಂಗಳು ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ. ಸ್ನೇಹಿತರೆ, ಈ ಎಲ್ಲ ವಿಚಾರಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ಹಣ ಸಂಪಾದಿಸುವ ಮಾರ್ಗಗಳು ಈ ತಿಂಗಳು ಹೆಚ್ಚಾಗಲಿದೆ. ಕೇವಲ ಸಂಬಳವನ್ನಷ್ಟೇ ನಂಬದೆ ಪ್ಯಾಸಿವ್ ಇನ್ಕಮ್ ಅಥವಾ ಅನ್ಯ ಮಾರ್ಗಗಳಿಂದ ಹಣ ಗಳಿಸುವ ಯೋಚನೆ ನಿಮ್ಮ ತಲೆಗೆ ಹೊಡೆಯಲಿದೆ. ಶೇರ್ ಮಾರ್ಕೆಟಿಂಗ್ ಅಥವಾ ಟ್ರೇಡಿಂಗ್ನಲ್ಲಿ ಆಸಕ್ತಿ ಇರುವ ಮೀನರಾಶಿಯವರು ತಜ್ಞರ ಸಲಹೆ ಇಲ್ಲದೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಬೇಡಿ. ಈ ತಿಂಗಳು ಮಾರುಕಟ್ಟೆ ಏರಿಳಿತಗಳು ನಿಮ್ಮನ್ನು ಗೊಂದಲಕ್ಕೆ ದೂಡಬಹುದು. ದೀರ್ಘಕಾಲದ ಹೂಡಿಕೆ ಮಾತ್ರ ನಿಮಗೆ ಲಾಭ ತಂದುಕೊಡಬಹುದು.
ವೀಕ್ಷಕರೇ, ವಿಡಿಯೋ ಮುಗಿಯುವ ಹಂತಕ್ಕೆ ಬಂದಿದ್ದೇವೆ. ಆದರೆ ಈ ವರ್ಷ ಮತ್ತು ಈ ತಿಂಗಳಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ನಾನು ನಿಮಗೆ ಎಚ್ಚರಿಸಲೇಬೇಕು. ಈ ತಿಂಗಳಲ್ಲಿ ಅಥವಾ ಈ ವರ್ಷದ ಆರಂಭದಲ್ಲಿ ನೀವು ಯಾರನ್ನು ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಸ್ನೇಹಿತನಾಗಿರಬಹುದು ಅಥವಾ ಹತ್ತಿರದ ಸಂಬಂಧಿಯಾಗಿರಬಹುದು. ಹೀಗೆ ನಂಬಿದ ವ್ಯಕ್ತಿಯೇ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಅಥವಾ ನಿಮ್ಮ ಹೆಸರಿಗೆ ಕಳಂಕ ತರುವ ದೊಡ್ಡ ಪಿತೂರಿ ನಡೆಯುವ ಸಾಧ್ಯತೆ ಗೋಚರಿಸುತ್ತಿದೆ. ನಂಬಿಕೆ ಇರಲಿ, ಆದರೆ ಕಣ್ಣು ಮುಚ್ಚಿ ನಂಬಬೇಡಿ ಎಂಬ ಮಾತನ್ನು ಈ ವರ್ಷ ನೀವು ಮಂತ್ರವಾಗಿ ಪಾಲಿಸಬೇಕು. ಇಲ್ಲದಿದ್ದರೆ ಮಾನಸಿಕವಾಗಿ ಕುಗ್ಗಿ ಹೋಗುವ, ಡಿಪ್ರೆಷನ್ಗೆ ಜಾರುವ ಅಪಾಯವಿದೆ. ನಿಮ್ಮ ಪ್ರಗತಿಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ಕಾಲೆಳೆಯಲು ಹೊಂಚು ಹಾಕುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ, ದೋಷಗಳಿಗೆ ಮತ್ತು ಎದುರಾಗುವ ಸವಾಲುಗಳಿಗೆ ಪರಿಹಾರವೇನು? ಚಿಂತಿಸಬೇಡಿ. ಮೀನರಾಶಿಯವರ ಆದಿದೈವ ಮತ್ತು ಗ್ರಹಾಧಿಪತಿ ಗುರುವಿಗೆ ಪ್ರಿಯನಾದ ಶ್ರೀ ಮಹಾವಿಷ್ಣುವಿನ ಆರಾಧನೆ ನಿಮಗೆ ರಕ್ಷಾ ಕವಚವಾಗಲಿದೆ. ಮೊದಲನೇ ಪರಿಹಾರ, ಈ ತಿಂಗಳ ಎಲ್ಲ ಗುರುವಾರಗಳಂದು ಹತ್ತಿರದ ವಿಷ್ಣು ದೇವಾಲಯ ಅಥವಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಅರ್ಪಿಸಿ. ಎರಡನೇ ಪರಿಹಾರ, ಸಾಧ್ಯವಾದರೆ ಹಳದಿ ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಮೂರನೇ ಪರಿಹಾರ, ಪ್ರಾಣಿಗಳಿಗೆ, ವಿಶೇಷವಾಗಿ ಹಸುಗಳಿಗೆ ಹಸಿರು ಮೇವು ಅಥವಾ ಬಾಳೆಹಣ್ಣು ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷವನ್ನು ನಿವಾರಿಸಿ ಸಾಲಬಾಧೆ ಮತ್ತು ಶತ್ರುಕಾಟದಿಂದ ಮುಕ್ತಿ ನೀಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಬರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮೀನರಾಶಿಯವರೇ, ಈ ತಿಂಗಳು ನಿಮಗೆ 70% ಸಕಾರಾತ್ಮಕವಾಗಿದ್ದರೆ 30% ಎಚ್ಚರಿಕೆಯ ನಡೆಯನ್ನು ಬಯಸುತ್ತಿದೆ. ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತದೆ. ಅದನ್ನು ಗುರುತಿಸಿ ಒಳಗೆ ಕರೆದುಕೊಳ್ಳುವ ಜಾಣ್ಮೆ ನಿಮ್ಮದಾಗಲಿ. ಸಮಸ್ಯೆಗಳು ಬರುವುದು ಸಹಜ, ಆದರೆ ಅದನ್ನು ಎದುರಿಸುವ ಧೈರ್ಯವನ್ನು ಆ ಭಗವಂತ ವೆಂಕಟೇಶ್ವರ ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.